ಎಂದಿಗೂ ಕೈ ಬಿಡುವುದಿಲ್ಲ. ಕೈ ಕೆಸರಾದ್ರೆ ಬಾಯಿ ಮೊಸರಾಗುವುದು ಖಂಡಿತ ಸ್ವಾಮಿ. ಅಣ್ಣ ಅತ್ತಿಗೆ ಇನ್ನು ಏನೋ ಕೆಲಸ ಮಾಡ್ತಾ ಇದ್ದೀರಲ್ಲ, ಬನ್ನಿ ಸ್ವಲ್ಪ ಕುಳಿತುಕೊಂಡು ವಿಶ್ರಾಂತಿ ತೆಗೆದುಕೊಳ್ಳಿ. ಇನ್ನೆಲ್ಲಪ್ಪ ಬೆಣಕ ವಿಶ್ರಾಂತಿ ಅಂತ ಕುಳಿತಾರೆ. ಈ ನಮ್ಮಂತ ರೈತರಿಗೆ ಹೊತ್ತು ನೆತ್ತ ಮೇಲೆ ಬಂದು ಕೆಲಸ ಹೇಳ ಮೇಲೆ ಬಂದು ಕುತ್ತಂತಾಗುತ್ತದೆ. ವಿಶ್ರಾಂತಿ ವಿಷಯ ಹಾಗಿರಲಿ, ನೀನು ನೌಕರಿಗೆಂದ ಹೋದ ವಿಷಯ ಏನಾಯ್ತಪ್ಪ? ಈ ನಿನ್ನ ಮೈದನ ಬಯಸಿದ ಹಾಗೆ ಸರ್ಕಾರಿ ನೌಕರಿ ಸಿಗಲಿಲ್ಲ ಅತ್ತಿಗೆ. ಆದರೆ ಇದೇ ಊರಿನಲ್ಲಿ ಅಧ್ಯಕ್ಷ ಸ್ಥಾನವನ್ನು ಸಿಕ್ಕಿತು. ಏನಪ್ಪ, ಯಾವ ಸ್ಥಾನ ಅಂದ್ರಿ? ರೈತ ಅಧ್ಯಕ್ಷನಾಗಿ ಇಂದು ನಾನು ಆಯ್ಕೆ ಮಾಡಿದ್ದಾರ ಅಣ್ಣ. ಬೆಣಕ ಮುಚ್ಚ ಬಾಯಿ ಮೂರ್ಖ. ಯಾಕ್ರಿ ಹೀಗೆಲ್ಲ ಮಾತನಾಡ್ತಿರ್ವ್ರಿ? ನನ್ನ ಮೈದನ ಹೊಟ್ಟಿ ಇಷ್ಟು ದೊಡ್ಡವನಾದ್ರೂ ಕೂಡ ಒಂದೇ ಒಂದು ದಿನ ಸಿಟ್ಟಿನೆಂದು ಕೂಡ ಮಾತನಾಡಿದವರೇ ಅಲ್ಲ ನೀವು. ಈಗ ಅಧ್ಯಕ್ಷನ ಆಗುತ್ತಾನೆ ಅಂದ ತಕ್ಷಣ ಅವನ ಕೆನ್ನೆಗೆ ಬಾರಿಸ್ಬಿಟ್ರಲ್ಲ, ಯಾಕ್ರಿ, ಏನಾಯ್ತು? ಹೊಡಿಯಲಿ ಬಿಡ ಅತ್ತಿಗೆ, ಹೊಡಿಯಲಿ. ಈ ನನ್ನ ಅಣ್ಣನ ಬಿಟ್ರೆ ಈ ಬೆಣಕನ ಮೇಲೆ ಕೈ ಮಾಡುವ ಅಧಿಕಾರ ಯಾರಿಗಿದೆ ಈ ಊರಿನಲ್ಲಿ? ಈ ನನ್ನ ಅಣ್ಣ ನನಗೆ ಹೊಡೆದಿದ್ದಕ್ಕೆ ಕೋಪವೇ ಇಲ್ಲ. ಆದರೆ ಅಧ್ಯಕ್ಷ ಸ್ಥಾನ ಬೇಡವೆಂದು ಕಠೋರವಾಗಿ ನುಡಿಯಬೇಡಣ್ಣ. ಈ ನಿನ್ನ ತಮ್ಮನಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಆಗಿ ಹೋಗುತ್ತದೆ. 17 ವರ್ಷದ ಹಿಂದೆ ರೈತ ಸಂಘ ಅಧ್ಯಕ್ಷನ ನಮ್ಮ ಅಮ್ಮರವರ ಸಾಹುಕಾರ, ಅವನ ಮಗ ನನ್ನ ತಮ್ಮನ ತಂದೆ ಕನಕ ಅವನು ಮುಂದೆ ಹೇಳಿದರಿ, ಅಮರವೀರ ಬೇಡ ಬೇಡ ಅಂದ್ರು ಆ ಗೌಡನ ಎದುರು ಹಾಕಿಕೊಂಡು ರೈತ ಸಂಘ ಅಧ್ಯಕ್ಷನಾದ ಅಂತ ಸಮಾಜಘಾತ ಕೈಯಲ್ಲಿ ಸಿಕ್ಕು ಸತ್ತು ಹೋದ. ನನ್ನ ತಮ್ಮ ಬೆಣಕನಿಗೆ ಹೇಳಿ, ಬೇಡ ಬೇಡ, ಅಪ್ಪಿ ತಪ್ಪಿ ನಿಜ ಸಂಗತಿ ಗಂಡುಗಲಿ ಪುಂಡನದನ್ನ ಕನಕನಿಗೆ ಗೊತ್ತಾದರೆ ಈ ಊರಲ್ಲಿ ರಾಶಿ ಬಿದ್ದು ರಕ್ತದ ಕೌಲ್ಯರು ಸಂದೇಹ ಇಲ್ಲ, ಹಣ ಸಂದೇಹ ಇಲ್ಲ. ಯಾಕೆ ಮೌನವಾಗಿ ನಿಂತುಕೊಂಡು ಬಿಟ್ರಿ? ಏನಾಯ್ತು ಅಂತ ಹೇಳಿ. ಅದನ್ನೆಲ್ಲ ಕೇಳಬೇಡ ಪ್ರತಿ ಕೇಳಬೇಡ, ಅದನ್ನೆಲ್ಲ ಮುಂದೆ ಸಮಯ ಬಂದಾಗ ಹೇಳುತ್ತೇವೆ. ನಿನಗೆ ಬೇಡವಾದ ವಿಷಯ ಕೇಳಿ ನಿನ್ನ ದೇಹಕ್ಕೆ ಗಾಯ ಮಾಡಿ ಹುಚ್ಚು ನನಗಿಲ್ಲಣ್ಣ. ಆದರೆ ಅಧ್ಯಕ್ಷ ಸ್ಥಾನ ಬೇಡವೆಂದು ಕಠೋರವಾಗಿ ನೋಡಿಯಬೇಡಣ್ಣ. ನಿನಗೆ ಬೇಡವಾದ ಅಧ್ಯಕ್ಷ ಸ್ಥಾನ ನನಗೂ ಬೇಡಣ್ಣ. ನಾನು ಅಧ್ಯಕ್ಷರಾಗೋದನ್ನು ಬಿಟ್ಟು ಬಿಡುತ್ತೇನೆ. ಆದರೆ ನೀನು ನನಗೊಂದು ಮಾತು ಕೊಟ್ಟರೆ ಮಾತ್ರ. ಅದೇನು ಹೇಳ್ತಮ್ಮ, ಖಂಡಿತವಾಗಿ ನಡೆಸಿಕೊಳ್ಳುತ್ತೇನೆ. ಹಾಗಾದರಣ್ಣ, ಈ ಸಲ ಬರುವ ಚುನಾವಣೆಯಲ್ಲಿ ಆ ನಮ್ಮ ಕಡವೈರಿಯಾದ ನಾಗೇಗೌಡನ ಎದುರಾಳಿ ಆಗಿ ನೀ ಇಲೆಕ್ಷನ್ ನಾಮಿನೇಷನ್ ಕೊಡಲೇಬೇಕು. ಅದಕ್ಕೆ ಕನಕನ ಅಭಿಪ್ರಾಯ? ಅಣ್ಣ, ಕನಕನ ಮೊನ್ನೆ ಗೌಡರಿಗೆ ಸಡ್ಡು ಹೊಡೆದು ಹೇಳಿದಾರಂತೆ, ಈ ಸಲ ನಿನ್ನ ಎದುರಾಳಿ ನಮ್ಮ ಅಣ್ಣ ಶಿವರಾಯನ ಎಂದು. ದೇವರಿಷ್ಟೇ ಆಗೈತಿ, ಹಾಗೆ ಆಗಲಿ. ಅಣ್ಣ, 100 ಜನರಿಗೆ ಅನ್ನ ಹಾಕೋ ರಾಜಕೀಯಲ್ಲಿ 10 ಜನರ ಪ್ರೀತಿ ಬೆಳೆಸಿ ಮುತ್ತೈದರಿಗೆ ಹೆತ್ತ ಅಪ್ಪನಾಗಿ ಈ ನೊಂದ ರೈತರ ಕಣ್ಣೀರು ಒರೆಸು ನಾಯಕ ನೀನಾಗಬೇಕಣ್ಣ, ನೀನಾಗಬೇಕು. ಆಯ್ತು ಸೋದರ, ನಿಮ್ಮಿಷ್ಟದಂತೆ ಆಗಲಿ. ರೈತರ ಕೊಟ್ಟು ತೋರಿಸಲು ದಾರಿಯಲ್ಲಿ ನಡೆದು ನನ್ನ ರೈತರ ನಾಯಕ ಒಳ್ಳೆಯವರಿಗೆ ಧರ್ಮರಾಯನಾಗಿ, ಕೆಟ್ಟವರಿಗೆ ಧರ್ಮನಾಗಿ, ಕಟುಕಸಿರ ಮಂತ್ರಿ ಅವ್ರಗಣನಾಗಿ ನನ್ನ ರೈತರ ಕಣ್ಣೀರೋಸುವ ನಾಯಕ ನಾನಾಗುವೆ ಈ ನಾಡಿನಲ್ಲಿ. ಹಾ ಕಣಕ, ಹೋಗಿ ನೀವು ಒಂದು ಕೊಡ ನೀರು ತೆಗೆದುಕೊಂಡು ಬಾ. ಸರಿ, ಎಲ್ಲರೂ ಸೇರಿ ಊಟ ಮಾಡೋಣ. ಸರಿನಾ? ನೋಡ್ರಿ ನೇತ್ರ, ನನ್ನ ತಮ್ಮಂದಿರಿಟ್ಟಿರುವ ನನ್ನ ಮೇಲೆ ಪ್ರೀತಿ ಶ್ವಾಸವನ್ನು ನೀವಾದ್ರೂ ಕಡಿಮೆನಾ? ನಿಮ್ಮ ತಮ್ಮಂದಿರಂದ್ರೆ
ನಿಮಗೆ ಪಂಚ ಪ್ರಾಣ ಅಲ್ವಾ? ಹಾ, ಸರಿ ಬನ್ನಿ, ತುಂಬಾ ಹೊತ್ತಾಯ್ತು, ಊಟ ಮಾಡೋರಂತೆ. ಊಟ ಆಮೇಲೆ ಮಾಡಿದ್ರಾಯ್ತು. ಅವ್ನು ನಿನ್ನ ಮೊದಲು ಕಂಡು ಹಿಂಪಾದಿದ್ದೆ ಆದ ಬಿಡು.